ಅವ್ರೇನು ಕೇಳಿಲ್ಲ ಸರ್, ಅವ್ರೇನು ಕೇಳಿಲ್ಲ. ನಾನು ಸ್ವಲ್ಪ ಟೀ ಕೊಡ್ತಾ ಇದ್ದೆ, ಮೇಡಮ್ ಸೈಡ್ಗೆ ಹೋಗಿ ಅಂದೆ, ಅಷ್ಟೇ ಹೇಳಿದ್ದು. ಅವರು ಇದು ಮಾಡಿಬಿಟ್ಟು ಬಾಟ್ಲುಗಳೆಲ್ಲ ಹೊಡೆದಾಕ್ಬಿಟ್ಟು ಏನಂತ ಹೇಳಿದ್ರಿ ನೀವು ಸೈಡ್ಗೆ ಹೋಗಂದಾಗ ಅವ್ರು ಏನಂತ ಅವರು ಏನು ಅಷ್ಟೇ ಹೇಳಿದ್ದು ಅಷ್ಟೇ. ಅವರು ಏನು ಎಲ್ಲ ಜನ ಎಲ್ಲ ಪಬ್ಲಿಕ್ ಎಲ್ಲ ತುಂಬ ಜನ ಇದ್ರು. ಬಟ್ ನನಗೂ ಏನೋ ಒಂಥರ ಆಗಲಿ, ನನಗೆ ಒಂಥರ ಆಗ್ಬಿಡ್ತು. ಎಲ್ಲ ಹೊಡೆದು ಹಾಕ್ಬಿಟ್ರಲ್ಲ, ಅಷ್ಟೇ ಗೊತ್ತಾಗಿದ್ದು ನನಗೆ. ಒಳಗಡೆ ಬರೋಷ್ಟೊಳಗೆ ಮತ್ತೆ ಇಲ್ಲಿ ನಿಂತಿದ್ರು, ಮತ್ತೆ ಹೋದ್ರು. ಎಷ್ಟೊತ್ತಿಗೆ ಆಗಿದ್ದು? ಎಷ್ಟು ಟೈಮ್ ಅಂತರದಲ್ಲಿ ಆಯ್ತಿಲ್ಲ? 8 ಗಂಟೆ 8:15 ಟೈಮಲ್ಲಿ 7:40-45 ಒಬ್ಬರೇ ಬಂದಿದ್ರು? ಒಬ್ಬರೇ. ಏನು ಮಾಡಿದ್ರಿ ತಕ್ಷಣ? ಆಗ ಈ ಥರ ಅವರೆಲ್ಲ ಹೊಡೆದಾಕ್ಬೋದು ಏನೋ ಮತ್ತೆ ಕೇಳಿದ್ರೆ ಅವ್ರನ್ನ? ಏನು ಮಾತಾಡೋಕ್ಕಾಗಲಿಲ್ಲ ಸರ್, ಒಬ್ಬ ಲೇಡೀಸ್ ಅವರು, ನಾವೇನು ಮಾತಾಡೋಕ್ಕಾಗಲಿಲ್ಲ. 112 ಫೋನ್ ಮಾಡಿದ್ರು, ಬಂದರು, ಅವರು ರೆಸ್ಪಾನ್ಸ್ ಮಾಡಿದ್ರು, ಎಲ್ಲ ಮಾಡಿದ್ರು. ಸ್ಟೇಷನ್ಗೆ ಹೋಗೋದು ಕಂಪ್ಲೇಂಟ್ ಕೊಡೋಕೆ ಕೊಟ್ಟಿದ್ದೀವಿ. ಗೊತ್ತಾಯ್ತಾ ನೀವು ಯಾರು ಅಂತ? ಆಮೇಲೆ ಗೊತ್ತಾಗಿ 2 ಡೇಸ್ ಬ್ಯಾಕಲ್ಲಿ ಅವ್ರು ಯಾವಾಗ ಮೊನ್ನೆ ಬಂದು ಟೀ ಕುಡ್ಕೊಂಡು ಹೋಗಿದ್ರು ಅಷ್ಟೇ. ಅದ್ಬಿಟ್ಟು ಇನ್ನೇನು ಯಾವಾಗಲೂ 10 ಡೇಸ್ 15 ಡೇಸ್ ಒಂದ್ಸರಿ ಬರೋದು ಅಂದರೆ. ಬಟ್ ಯಾವತ್ತೂ ತೊಂದರೆ ಕೊಟ್ಟಿರಲಿಲ್ಲ ನಮ್ಗೆ ಯಾವತ್ತೂ ತೊಂದರೆ ಏನೂ ಕೊಟ್ಟಿರಲಿಲ್ಲ. ಅವರು ಬಂದರು, ಹೋದ್ರು, ಟೀ ಕುಡಿಯೋರು ಮತ್ತು ನೀರು ಕುಡಿಯೋರು ಹೋಗೋರು ಅಷ್ಟೇ. ನಮ್ಗೆ ಯಾವತ್ತೂ ತೊಂದರೆ ಕೊಟ್ಟಿರಲಿಲ್ಲ. ಮೊನ್ನೆ ನೈಟೇ ಮಾತ್ರ ಅವರು ಬಾಟ್ಲು ಹೊಡೆದಾಕಿದ್ದು ಅಷ್ಟೇ. ಹೊಡೆದಾಕಿದ್ದು ಅಷ್ಟೇ. ಏನಿಲ್ಲ ಅವರು ಏನು ಮಾತಾಡಲಿಲ್ಲ, ಸುಮ್ಮನೆ ಹೋದ್ರು ಪಾಪ ಅವರು. ಹಾಂ, ಲೇಡೀಸು ಎಲ್ಲೋ ಇದು ಮಾಡ್ತಾರಲ್ಲ, ಯಾರು ತಡೆಯಿಲ್ಲ. ಇಲ್ಲ, ಅವ್ರು ಹೊಟ್ಟೋಗಿದ್ದು ಹುಡುಗಿ. ಅವ್ರು ಬಂದರು ಪಾಪ. ಅವರು ಪೊಲೀಸ್ನವ್ರು ರೆಸ್ಪಾನ್ಸ್ ಮಾಡಿದ್ರು, ನನಗೆ ತುಂಬ ರೆಸ್ಪಾನ್ಸ್ ಮಾಡಿದ್ರು. ಆಯ್ತಪ್ಪ ಹೋಗೋಣ, ಇದು ಮಾಡೋಣ, ಕಂಪ್ಲೇಂಟ್ ಮಾಡೋಣ ಬಿಡಪ್ಪ. ಅದೇ ಕಂಪ್ಲೇಂಟ್ ಅಂದರೆ ಈ ಥರ ಆಗಿದೆ, ನನ್ನ ಅಂಗಡಿ ಡ್ಯಾಮೇಜ್ ಆಗಿದೆ, ಈ ಥರ ಹೊಡೆದಾಗಿದ್ದಾರೆ, ಇದು ಮಾಡಿದ್ದಾರೆ. ಆಯಿತು ಮಾತಾಡೋಣ ಬಿಡಪ್ಪ, ಬನ್ನಿ ಅಂದರೆ 2 ಡೇಸಿಂದ ನಾನು ಹೋಗೋಕ್ಕಾಗಿಲ್ಲ, ಇವತ್ತು ಹೋಗ್ಬಿಟ್ಟು ಬರ್ತೀನಿ. ಅವತ್ತು 2 ಡೇಸ್ ಬ್ಯಾಕಲ್ಲಿ ಗೊತ್ತಾಗಿದ್ದು, ಇಲ್ಲಿ ಬರೋಕ್ಕಿಂತ 2 ಡೇಸ್ ಬ್ಯಾಕಲ್ಲಿ ಗೊತ್ತಾಗಿದ್ದು ನಮಗೆ. ಅವ್ರ ಹೆಸರು ಗೊತ್ತಿಲ್ಲ ನಮಗೆ, ಅವ್ರ ನೇಮೇ ಗೊತ್ತಿಲ್ಲ ನಮಗೆ. ಇಲ್ಲಿ 1 ವರ್ಷದಿಂದ ಇದು ಇದಾಗಿ. ಇಲ್ಲ ಯಾರಿಲ್ಲ.